Hello students, welcome to RH Chemistry. So in today's video I am going to discuss about chemical equilibrium. ಸೊ ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ, ಅದೇನಂತಂದರೆ ಅಯಾನಿಕ್ ಇಕ್ವಿಲಿಬ್ರಿಯಮ್ ಮತ್ತು ಕೆಮಿಕಲ್ ಇಕ್ವಿಲಿಬ್ರಿಯಮ್ನ ಸಪರೇಟ್ ಮಾಡ್ತಾ ಇದ್ದೀನಿ ಈ ಸಾರಿ. ಸೊ ಕೆಮಿಕಲ್ ಇಕ್ವಿಲಿಬ್ರಿಯಮ್ದಲ್ಲಿ ಒಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣಂತೆ, ಅಯಾನಿಕ್ ಇಕ್ವಿಲಿಬ್ರಿಯಮ್ದಲ್ಲಿ ಒಂದಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡೋಣಂತೆ. ಅದಾದಮೇಲೆ ಇವೆರಡನ್ನೂ ಸೇರಿ ರಿಮೆಂಬರ್ ಎಕ್ಸಾಂಪ್ಲರ್ ಐ ವಿಲ್ ಸಾಲ್ವ್ ಎಟ್ ದ ಲಾಸ್ಟ್ ವಿಡಿಯೋ. ಸೊ ಎಕ್ಸಾಂಪ್ಲರನ್ನು ಈ ಸಾರಿ ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಯಾಕಂತಂದರೆ ಸೊ ಕೆಮಿಕಲ್ ಮತ್ತು ಅಯಾನಿಕ್ ಮುಗಿದ ಮೇಲೆ ಎಕ್ಸಾಂಪ್ಲರ್ಲಿ ಎರಡು ಮಿಕ್ಸ್ ಆಗಿಬಿಟ್ಟಿರ್ತದೆ, ಅದಕ್ಕಾಗಿ ನಾನು ಲಾಸ್ಟ್ ಡಿವೈಡ್ ಮಾಡ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಎಟ್ ದ ಎಂಡ್. ಓಕೆ, ಸೊ ಈ ವಿಡಿಯೋದಲ್ಲಿ ಕೆಮಿಕಲ್ ಇಕ್ವಿಲಿಬ್ರಿಯಮ್ ಇಂದ ಬೆಸ್ಟ್ 20 ಕ್ವಶನ್ಸ್ ಡಿಸ್ಕಸ್ ಮಾಡೋಣ. ಡೆಫಿನೆಟ್ಲಿ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿಲೀವ್ ಮಿ, ಫಾರ್ ನೀಟ್ ಆ್ಯಂಡ್ KCET. ಸೊ ಯು ಹ್ಯಾವ್ ಟು ಸಿ ದಿಸ್ ವಿಡಿಯೋ ವಿದೌಟ್ ಮಿಸ್ಸಿಂಗ್ and share it to your friends also. And remember, for this chapter synopsis is given in the community post, and also remember in the this description box you can go through that. Okay, very important. ಇದರಲ್ಲೂ ಕಾನ್ಸೆಪ್ಟ್ ಯಾವುದು ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ರಿಮೆಂಬರ್ ಲೀ ಚೆಟ್ಲಿಯರ್ಸ್ ಪ್ರಿನ್ಸಿಪಲ್. ರಿಮೆಂಬರ್ ಲೀ ಚೆಟ್ಲಿಯರ್ಸ್ ಪ್ರಿನ್ಸಿಪಲ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಮಾತ್ರ ಮಿಸ್ ಮಾಡಲೇಬೇಡಿ. ಎಸ್. So now, at certain temperature, 50% of HI is dissociated into H2 plus I2, the equilibrium constant ಅಂತ ಕೇಳಿದ್ದಾರೆ. ಫಸ್ಟ್ ರಿಯಾಕ್ಷನ್ ಬರೆಯೋಣಂತೆ. H2 plus I2 give rise, it is given by 2HI. ಹೌದಾ, 2HI give rise to H2 plus I2. ಸೊ ಏನು ಮಾಡೋಣಂತೆ, ಇನಿಷಿಯಲಿ ಎಷ್ಟು ತಗೊಳ್ಳೋಣಂತೆ, ಇಲ್ಲಿ 2 moles ಅಂತ ತಗೋತೀನಿ. ಹೌದಾ, 2 moles 0 0, ಯಾಕಂದ್ರೆ ಇಲ್ಲಿ 2 ಇರೋದಕ್ಕೆ 2 moles ತಗೋತೀನಿ. ಸೊ 50% HI ಡಿಸೋಸಿಯೇಟೆಡ್, ಆದ್ರೆ ನಾನು ಏನು ತಗೋತೀನಿ, ಇದನ್ನ ಡಿಸೋಸಿಯೇಟೆಡ್ ಆಸ್ x, ಹಿಯರ್ ಇಟ್ ಇಸ್ 2x, ಯಾಕಂದರೆ 2 ಇದೆಯಾ ಇಲ್ಲಿ, ಅದಕ್ಕೆ ನಾನು 2x ಅಂತ ತಗೋತೀನಿ. ಈಗ ಕ್ಯಾಲ್ಕುಲೇಷನ್ ನೋಡಿ ಹೇಗೆ ಅಂತಂದರೆ 2x is equal to 50% ಅಂತಂದರೆ 2ಗೆ 50% ಅಂದರೆ ಎಷ್ಟು, 1. ಸೊ x is equal to 1/2 ಅಂದರೆ ಏನಾಯಿತು, 0.5. ಹೌದಾ, x is equal to 0.5 ಆಯಿತು, ಅಂದರೆ ಇದು 0.5 ಆಯಿತು, ಇದು 0.5 ಆಯಿತು, ಇದು 1 ಆಯಿತು. ಈಗ KC ಹೇಗೆ ಬರೀತೀರಿ, KC ಕಾನ್ಸಂಟ್ರೇಷನ್ ಆಫ್ ದ ಪ್ರಾಡಕ್ಟ್ ಡಿವೈಡ್ ಬೈ ರಿಯಾಕ್ಟೆಂಟ್. ಸೊ H2 into I2 divided by HI. ಸಿ ಆ ನೆಕ್ಸ್ಟ್ ಪ್ರಾಬ್ಲಮ್ ಇಂದ ನಾನು ಸ್ಕ್ವೇರ್ ಬ್ರಾಕೆಟ್ ಅನ್ನು ಹಾಕೋದಿಲ್ಲ, ಈ ಫಾರ್ಮುಲಾವನ್ನು ಆದಷ್ಟು ಅವಾಯ್ಡ್ ಮಾಡೋಣಂತೆ, ಬಿಕಾಸ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಇನ್ ರೈಟಿಂಗ್ ದ ಫಾರ್ಮುಲಾ ಇನ್ ದ ನ್ಯೂಮರಿಕಲ್ಸ್ ಗೊತ್ತಿರಲಿ. ಸೊ ಇದನ್ನೇನು ನಮಗೆ ಥಿಯರಿ ಎಕ್ಸಾಮ್ ಅಲ್ಲ ಇದು, ಹೌದಾ. ಸೊ ನಾವು ಹೇಗೆ ಬರೀತೀವಿ ಅನ್ನೋದಕ್ಕೆ ಮಾರ್ಕ್ಸ್ ಕೊಡ್ತಾರ ಅನ್ನೋದಕ್ಕೆ ಇಟ್ ಇಸ್ ನಾಟ್ ಅ ಥಿಯರಿ ಎಕ್ಸಾಮ್. ಸೊ ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಎಷ್ಟು ನೋಡಿ, 0.5 ಇದೆ. So into I2 0.5 they divide by 1 square ಇದೆ. So answer for this question is 0.25. So the answer for this question is D. Remember. Second one ನೋಡಿ, rate of forward reaction 2 times the rate of reverse reaction. Very important. KC ಅಂದ್ರೆ ಏನಂತ ಬರೀತೀವಿ ನಾವು, rate of forward divided by rate of backward. Rate of forward is 2 divided by 1, 2 times ಅದ. So answer is 2 ಅಂತಂದ್ರೆ answer for this question is D. Remember. ನೋಡಿ, N2 ಈ ರೀತಿ ರಿಯಾಕ್ಷನ್ ಕೊಟ್ಟಾಗ ಫಸ್ಟ್ ಏನು ಬರೀಬೇಕು, ರಿಯಾಕ್ಷನ್ ಬರೀಬೇಕು. N2 plus 3H2 give rise to 2NH3. ಈ ಟೈಪ್ ಕ್ವಶನ್ ಏನಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ, ಗೊತ್ತಿರಲಿ. ಸೊ ಇನಿಷಿಯಲಿ ಏನಂತ ಬರೀತೀನಿ, ಸಿ ನಿಮ್ಗೆ ಅರ್ಥ ಆಗಲಿ ಅಂತ ಕ್ಲಿಯರ್ ಆಗಿ ಇಲ್ಲಿ ಬರೆಯೋಣಂತೆ. ಬಟ್ ನೆಕ್ಸ್ಟ್ ಟೈಮಿಂದ ನಾನು ಬರೆಯೋದಿಲ್ಲ, ಯಾಕಂದರೆ ಇದು ಗೊತ್ತಿರಲಿ. ಇನಿಷಿಯಲಿ ನಾನು 1 ಮೋಲು, ಇಲ್ಲಿ 2 ಮೋಲು, ಮತ್ತು ಇಲ್ಲಿ 0 ತಗೋತೀನಿ. ಹೌದಾ. ಸೊ 0 ಯಾಕೆ ಅಂತಂದ್ರೆ ಇಟ್ ಈಸ್ ನಾಟ್ ಎಟ್ ಫಾರ್ಮ್ಡ್. ಎಟ್ ಇಕ್ವಿಲಿಬ್ರಿಯಮ್ 0.8 mole ಆಫ್ NH3 ಇಸ್ ಫಾರ್ಮ್ಡ್ ಅಂತಾರೆ. ಸೊ ಅದಕ್ಕೆ ಮೊದಲು ನೋಡ್ಬೇಕಲ್ವಾ. ಸೊ ಇಲ್ಲಿ 1 ಅಂತ ತಗೊಂಡ ಮೇಲೆ ಡಿಸೋಸಿಯೇಟೆಡ್ ಎಷ್ಟಂತ ತಗೋತೀನಿ ನಾನು, ಡಿಸೋಸಿಯೇಟೆಡ್ ಎಷ್ಟಂತ ತಗೋತೀನಿ, x ಹಿಯರ್, 3x ಹಿಯರ್ ಆ್ಯಂಡ್ 2x ಹಿಯರ್. ಸೊ ಲೆಫ್ಟ್ ಎಟ್ ಇಕ್ವಿಲಿಬ್ರಿಯಮ್ ಎಷ್ಟು, 1 minus x, 2 minus 3x, ಇದು 2x. 2x ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 0.8. x ಅಂದರೆ ಎಷ್ಟು, 0.4. ಸೊ 0.4 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕಂದರೆ ಎಷ್ಟು ಕೇಳಿದಾರೆ ಅವರು, ಹೌದಾ. ಸೊ 2 minus 3 into 0.4, 2 minus 1.2 ಅಂದರೆ 0.8 is the answer, my dear students. The answer is B. ಕರೆಕ್ಟಾ. ಸಿ ದೆನ್ ಫೋರ್ತ್ ಒನ್ ನೋಡಿ, ಎಟ್ 550 Kelvin KC ಫಾರ್ ದ ಇಕ್ವಿಲಿಬ್ರಿಯಮ್ ರಿಯಾಕ್ಷನ್ ಕೇಳಿದ್ದಾರೆ. ಸೊ ಹೌದಾ, ಇದು KC ಏನಂತ ಬರೀತೀರಿ ನೀವು, KC is equal to Z divided by X into Y. ಹೌದಾ, X into Y. ಸೊ KC ಫಾರ್ ದ ಇಕ್ವಿಲಿಬ್ರಿಯಮ್ is given 10 to the power minus 10 to the power 4. So it is observed that x equal to half y equal to half z. So x equal to half y equal to half z equal to a ಅಂತ ತಗೊಳ್ಳೋಣ ನಾವು. ಹೌದಾ, a ಅಂತ ತಗೊಳ್ಳೋಣಂತೆ. ಅಂದರೆ x is equal to a ಅಂತ ಆಯಿತು, y is equal to ಏನಾಯ್ತು, ಈಗ y is equal to 2a ಆಯಿತು, z is equal to ಏನಾಯಿತು, 2a ಆಯಿತು, ಹೌದಲ್ಲ. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. z ಅಂತಂದರೆ 2a ಡಿವೈಡ್ ಬೈ x ಅಂತಂದರೆ a ಇಂಟು y ಅಂತಂದರೆ ರಿಮೆಂಬರ್ 2a. ಕರೆಕ್ಟಾ. ಸೊ ಇಲ್ಲಿ 2a ಕ್ಯಾನ್ಸಲ್ ಆಯಿತು. ಸೊ a ಬಂತು. ಸೊ a is equal to 10 to the power 4, 1 by a is equal to 10 to the power 4, a is equal to 10 to the power minus 4.
10 to the power -4. ಸೊ ಜೆಡ್ ಅಂದ್ರೆ ಏನು 2 ಇಂಟು 10 to the power -4. ಹೌದಾ, ಎ ವ್ಯಾಲ್ಯೂ ಬಂದ್ಬಿಡುತ್ತೆ ನಮಗೆ ಇಲ್ಲಿ. ಸೊ 2 ಇಂಟು 10 to the power -4 ಅಂದ್ರೆ ಆನ್ಸರ್ ಎಲ್ಲಿದೆ? ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಎ. ರಿಮೆಂಬರ್. ಫಿಫ್ತ್ ಒನ್, ಫಾರ್ PCl3 ಗಿವ್ ರೈಸ್ ಟು Cl2 ಪ್ಲಸ್ PCl3. ಓಕೆ, KC ಕೊಟ್ಟಿದ್ದಾರೆ, KP ಕೇಳಿದ್ದಾರೆ. ಫಾರ್ಮುಲಾ ಏನು? KP ಇಸ್ ಈಕ್ವಲ್ ಟು KC ಇಂಟು RT ಟು ದಿ ಪವರ್ ಡೆಲ್ಟಾ ಎನ್. ಸೊ ಡೆಲ್ಟಾ ಎನ್ ಅಂತಂದ್ರೆ ಗೊತ್ತಿರಲಿ, ನಂಬರ್ ಆಫ್ ಗ್ಯಾಶಿಯಸ್ ಪ್ರಾಡಕ್ಟ್ ಮೈನಸ್ ನಂಬರ್ ಆಫ್ ಗೇಷಿಯಸ್ ರಿಯಾಕ್ಟೆಂಟ್. ಸೊ ನಂಬರ್ ಆಫ್ ಗೇಷಿಯಸ್ ಪ್ರಾಡಕ್ಟ್ ಏನಿದೆ ಇಲ್ಲಿ 1 ಇದೆ, ಮೈನಸ್ ರಿಯಾಕ್ಟೆಂಟ್ ಏನಿದೆ 2 ಇದೆ. ಸೊ -1 ಬಂತ ಆನ್ಸರು, -1. ಸೊ ಈ KC ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 52.3, ರೈಟ್, 52.3. ಸೊ ಇಂಟು ಆರ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ಗೊತ್ತಿರಬೇಕು, ಆರ್ ವ್ಯಾಲ್ಯೂ ಗೊತ್ತಿರಲಿ. ಆರ್ ವ್ಯಾಲ್ಯೂ ಡೋಂಟ್ ಟೇಕ್ ಇಟ್ ಆಸ್ 8.314 ಬಿಕಾಸ್ ಇಟ್ ಈಸ್ ಇನ್ ಜೋಲ್ಸ್. ಯು ಶುಡ್ ನಾಟ್ ಟೇಕ್ ಬಿಕಾಸ್ ಹಿಯರ್ ದ ಪ್ರೆಷರ್ ಇಸ್ ಗಿವನ್. ಹೌದಾ, ಪ್ರೆಷರ್ ಅಂದರೆ 0.082 ಅಥವಾ 0.083 ತಗೋಬೇಕು, ಯಾವ್ದಾದ್ರು ತಗೊಳ್ಳಿ. 0.083 ಅಂತ ತಗೋತೀನಿ. ಇಂಟು ಟೆಂಪ್ರೇಚರ್ 250 ಇದೆ, ಆಲ್ವೇಸ್ ಶುಡ್ ಬಿ ಇನ್ ಕೆಲ್ವಿನ್. ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ ಏನಾಗ್ತದೆ? 250 ಪ್ಲಸ್ 273. ಸೊ ಎಷ್ಟಾಯಿತು? 523 ಟು ದಿ ಪವರ್ ಡೆಲ್ಟಾ ಎನ್ ಅಂದರೆ -1. So is equal to 52.3 divided by 0.083 into 523. ಹೌದಾ, 52.32 10s 523. 10 into 0.83 0.083 is 0.83. 1 by 0.83 ಅಂದ್ರೆ ಆನ್ಸರ್ ಶುಡ್ ಬಿ 1.21. ಯಾಕಂದ್ರೆ ಮೋರ್ ದ್ಯಾನ್ 1 ಆನ್ಸರ್ ಒಂದೇ ಇದೆ. ಹೌದಾ, ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಎ. ರಿಮೆಂಬರ್. ಡಿ. ಸೊ ಇದು ಬಹಳ ಸಿಂಪಲ್ ನೋಡಿ ಇಲ್ಲಿ. ಡೆಲ್ಟಾ ಎನ್ ಈಕ್ವಲ್ ಟು 0, ಡೆಲ್ಟಾ ಎನ್ ಮೋರ್ ದ್ಯಾನ್ 0, ಡೆಲ್ಟಾ ಎನ್ ಲೆಸ್ ದ್ಯಾನ್ 0. KP KC ರಿಲೇಷನ್ಶಿಪ್ ಏನಿದೆ? KP ಇಸ್ ಈಕ್ವಲ್ ಟು KC ಇಂಟು RT ಟು ದಿ ಪವರ್ ಡೆಲ್ಟಾ ಎನ್. ಹೌದಾ, ಸೊ ಇದಕ್ಕೆ ನಾವು ವ್ಯಾಲ್ಯೂನ ಹಾಕ್ತಾ ಹೋದಾಗ ಬಹಳ ಈಸಿ ಟು ರಿಮೆಂಬರ್. ಇದು ನೋಡಿ, ಇದೇನಿದೆಯಲ್ಲ ಇದನ್ನು ಸೇಮ್ ಇಟ್ಕೊಳ್ಳಿ, KP ಬರಿತಾ ಹೋಗಿ. KP ಇಸ್ ಈಕ್ವಲ್ ಟು 0, KP ಮೋರ್ ದ್ಯಾನ್ 0, KP ಲೆಸ್ ದ್ಯಾನ್ 0. ಬಹಳ ಸಿಂಪಲ್. ಹೌದಾ, ಸೊ ಈಗ ಡೆಲ್ಟಾ ಎನ್ ವ್ಯಾಲ್ಯೂ ನೋಡ್ಬಿಡಿ. KP ಮೋರ್ ದ್ಯಾನ್ KC ಬರಬೇಕು ಅಂತಂದರೆ ಇಲ್ಲಿ 0 ಬೇಡ, KC. ಸೊ KC. ಹೌದಾ, KP ಮೋರ್ ದ್ಯಾನ್ KC ಬರಬೇಕು. ಡೆಲ್ಟಾ ಎನ್ ಶುಡ್ ಬಿ ಮೋರ್ ದ್ಯಾನ್ 0. ಮೋರ್ ದ್ಯಾನ್ 0 ಬರ್ತದೆ, ಇಲ್ಲಿ -2 ಬಂತು. ಡೆಲ್ಟಾ ಎನ್ ಹಿಯರ್ 0, ಡೆಲ್ಟಾ ಎನ್ ಹಿಯರ್ 0, ಡೆಲ್ಟಾ ಎನ್ ಹಿಯರ್ -1 ಆ್ಯಂಡ್ ಹಿಯರ್ ಡೆಲ್ಟಾ ಎನ್ 3 -2 1. ಸೊ 1 ಅಂದರೆ ಮೋರ್ ದ್ಯಾನ್ 0 ಬಂತು. ಆನ್ಸರ್ ಶುಡ್ ಬಿ ಡಿ. 7th ಒನ್. ಇಂಥ ಕ್ವಶನ್ ಬಂದಾಗ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ಫಾರ್ ನೀಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆ್ಯಂಡ್ CET ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಈ ರೀತಿ ಕ್ವಶನ್ ಕೊಟ್ಟಾಗ ನೋಡಬೇಕು ನಮಗೆ ದ ವ್ಯಾಲ್ಯೂ ಆಫ್ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ಸ್ ಇವೆರಡು ಹೇಗೆ ರಿಲೇಟ್ ಆಗಿದೆ ಅಂತ ಕೇಳ್ತಾರೆ. ಸೊ ಇದು ಬೇಸ್ ರಿಯಾಕ್ಷನ್. ಈ ರಿಯಾಕ್ಷನ್ ಇದಕ್ಕೆ ಕನ್ವರ್ಟ್ ಮಾಡಿ. ಇದಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ ಈ ರಿಯಾಕ್ಷನ್ನ ಫಸ್ಟ್ ಏನು ಮಾಡಬೇಕು? ಇದನ್ನು ರಿವರ್ಸ್ ಮಾಡಬೇಕು. ಆಲ್ವೇಸ್ ರಿಮೆಂಬರ್. ಸೊ ವೆನ್ reaction is reversed, remember KC become 1 by KC. ಅದಕ್ಕೆ ನಾ ಇದನ್ನು K1 ಅನ್ನು ಏನಂತ ಬರೀತೀನಿ? 1 by K1 ಬರೀತೀನಿ. ಅವಾಗ ಈ ರಿಯಾಕ್ಷನ್ ಏನಾಗ್ತದೆ? ಈ ರೀತಿ 2SO3 ರಿಯಾಕ್ಷನ್ ಫಸ್ಟ್ ರಿವರ್ಸ್ ಮಾಡಬೇಕು. ಹೌದಾ, ಸೊ SO3 ಗಿವ್ ರೈಸ್ ಟು SO2 ಪ್ಲಸ್ ಹಾಫ್ O2 ಆಗ್ತದೆ. ಈ ರಿಯಾಕ್ಷನ್ ಆಗಬೇಕು ಅಂದ್ರೆ ಇದಕ್ಕೆ ಏನು ಮಾಡಬೇಕು? ಮಲ್ಟಿಪ್ಲೈ ವಿತ್ 2 ಮಾಡಬೇಕು. ಮಲ್ಟಿಪ್ಲೈ ವಿತ್ 2 ಮಾಡಿದಾಗ ಆಲ್ವೇಸ್ ರಿಮೆಂಬರ್ KC ಟು ದಿ ಪವರ್ n ಆಗ್ತದೆ. n ಅಂದರೆ ಯಾವ ವ್ಯಾಲ್ಯೂನ ಮಲ್ಟಿಪ್ಲೈ ಮಾಡಿರ್ತೀರಿ ಅದು. ಸೊ K1 ಟು ದಿ ಪವರ್ 2. ಸೊ 1 by K1 ಟು ದಿ ಪವರ್ 2. ಹೌದಾ, ಈಸ್ ಈಕ್ವಲ್ ಟು ಏನು? ಈಸ್ ಈಕ್ವಲ್ ಟು K2. ಸೊ ಇದೆಯಾ ನೋಡಿ? K2 ಇದೆಯಾ ನೋಡಿ? ಇಲ್ಲ. ಆದರೆ ಏನಿದೆ? K1 ಸ್ಕ್ವೇರ್ ಈಸ್ ಈಕ್ವಲ್ ಟು 1 by K2 ಇದೆಯಾ? ಸೊ ಆನ್ಸರ್ ಶುಡ್ ಬಿ ಸಿ. ರಿಮೆಂಬರ್ ದಟ್. 8th ಒನ್, ಫಾರ್ ದ ಗ್ಯಾಸ್ ಫೇಸ್ ರಿಯಾಕ್ಷನ್. ಸೊ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ? ಸೊ ವ್ಯಾಲ್ಯೂ ಆಫ್ K ಚೇಂಜಸ್ ವಿತ್ ಚೇಂಜ್ ಇನ್ ಪ್ರೆಷರ್ ಅಂತ ಇದೆ. ಹೌದಾ, ನೋಡಿ ಇಲ್ಲಿ ಡೆಲ್ಟಾ ಎನ್ ಏನಾಗ್ತದೆ? ಇಲ್ಲಿ 0 ಆಗ್ತದೆ. ಅಂದರೆ ದರ್ ಇಸ್ ನೋ ಇಫೆಕ್ಟ್ ಆಫ್ ಪ್ರೆಷರ್. ಹೌದಾ, ಸೊ ಇದಂತೂ ರಾಂಗ್ ಆಗ್ತದೆ. ಆ್ಯಂಡ್ ರಿಮೆಂಬರ್ ಯಾವಾಗಲೂ KC, ಆಲ್ವೇಸ್ ರಿಮೆಂಬರ್ KC ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಅನ್ನೋದು ಗೊತ್ತಿರಲಿ. ಅದಕ್ಕೆ ಇದು ಕೂಡ ರಾಂಗ್. ಬಟ್ ಇಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ, ಡೆಲ್ಟಾ H ವ್ಯಾಲ್ಯೂ ಅಂದರೆ ಇದು ಕರೆಕ್ಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಡಿ. ವ್ಯಾಲ್ಯೂ ಆಫ್ ಯೂನಿಟ್ ನೋಡೋಣ. KC ವ್ಯಾಲ್ಯೂ ಬರೆದಾಗ ಏನಾಗ್ತದೆ? ಇದಕ್ಕೆ HI ಟು ದಿ ಪವರ್ 2 ಡಿವೈಡ್ ಬೈ H2 ಇಂಟು I2. ಸೊ ಎಲ್ಲ ಕಾನ್ಸಂಟ್ರೇಷನ್ ನಾವು ಮೋಲ್ ಪರ್ ಲೀಟರ್ ಅಂತ ತಗೊಳ್ಳಂತೆ. ಮೋಲ್ ಪರ್ ಲೀಟರ್ ಟು ದಿ ಪವರ್ 2. ಹಿಯರ್ ಮೋಲ್ ಪರ್ ಲೀಟರ್ ಅಂದರೆ ಇದು ಕೂಡ ಟು ದಿ ಪವರ್ 2 ಆದಂಗೆ ಆಯ್ತಾ? ಸೊ ಕ್ಯಾನ್ಸಲ್ ಆದರೆ ಏನಾಗ್ತದೆ? ಇಲ್ಲಿ ಕ್ಯಾನ್ಸಲ್ ಆತಂದರೆ ಸೊ ನನ್ ಆಫ್ ದೀಸ್, ಯಾಕಂದರೆ ಯಾವುದು ಕೂಡ ಸೇಮ್ ಇಲ್ಲ. ಹೌದಾ, ನನ್ ಆಫ್ ದೀಸ್ ಶುಡ್ ಬಿ ದ ಆನ್ಸರ್ ಫಾರ್ ದಿಸ್. 10th ಒನ್,
ನೋಡಿ equilibrium will shift to the right if total pressure is increased. ಭಾಳ ಇಂಪಾರ್ಟೆಂಟು, ಲೀ ಚೆಟಲಿಯರ್ಸ್ ಪ್ರಿನ್ಸಿಪಲ್. ಭಾಳ ಒಂದೆರಡು ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ. ಫಸ್ಟ್ ಒನ್ ಸಿ ಹೈ ಪ್ರೆಷರ್ ಫೇವರ್ಸ್ ಟುವರ್ಡ್ಸ್ ಲೆಸ್ ಮೋಲ್ಸ್. ಭಾಳ ಇಂಪಾರ್ಟೆಂಟು, ಹೈ ಪ್ರೆಷರ್ ಲೆಸ್ ಮೋಲ್ಸ್. ಬಿ ಲೋ ಪ್ರೆಷರ್ ಮೋರ್ ಮೋಲ್ಸ್. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ಹೈ ಲೆಸ್, ಲೋ ಮೋರ್ ಅಂದರೆ ಜಾಸ್ತಿ ಕಡಿಮೆ ಜಾಸ್ತಿ, ವೆರಿ ಈಸಿ, ಹೌದಾ? ಸೊ ಈಗ ನೋಡಿ, ಟೋಟಲ್ ಪ್ರೆಷರ್ ಇಸ್ ಇನ್ಕ್ರೀಸ್ ಅಂತ ಕೇಳ್ತಾರೆ. ಹೈ ಪ್ರೆಷರ್ ಅಂದರೆ ಯಾವಾಗಲೂ ರಿಯಾಕ್ಷನ್ ಟುವರ್ಡ್ಸ್ ಏನಿರಬೇಕು, ಲೆಸ್ ನಂಬರ್ ಆಫ್ ಮೋಲ್ಸ್ ಇರಬೇಕು. ಅಂದರೆ ರಿಯಾಕ್ಷನ್ ಟುವರ್ಡ್ಸ್ ಲೆಸ್ ನಂಬರ್ ಆಫ್ ಮೋಲ್ಸ್ ಇರಬೇಕು. ಲೆಸ್ ನಂಬರ್ ಆಫ್ ಮೋಲ್ಸ್ ಎಲ್ಲಿದೆ ನೋಡಿ, ಹಿಯರ್ 1 + 3 4 to 2 ಇದೆ. ಅಂದರೆ ಇದೇ ಆನ್ಸರ್ ಆಗಬೇಕು, ಹೌದಾ? ಆನ್ಸರ್ ಶುಡ್ ಬಿ ಎ. ಯಾಕಂದರೆ ಇದು 4 moles ರಿಯಾಕ್ಟೆಂಟ್, 2 moles ಪ್ರಾಡಕ್ಟ್. ಇದು ಯಾವುದ್ರಲ್ಲೂ ಕೂಡ ಆಗೋದಿಲ್ಲ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಎ. ಬಹಳ ಸಿಂಪಲ್, ಹೌದಾ? ಇದೇ ರೀತಿ ಇನ್ನೊಂದು ಟೆಂಪ್ರೇಚರ್ ಬಗ್ಗೆ ಏನು ನೆನ್ಪಿಟ್ಕೋಬೇಕು, ಟೆಂಪ್ರೇಚರ್ ಅದನ್ನು ಮುಂದೆ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಇಫ್ ಫಾಲೋವಿಂಗ್ ನಾಟ್ ಫೇವರೇಬಲ್ ಕಂಡೀಷನ್ ಅಂತ ಕೇಳ್ತಾರೆ, ನಾಟ್ ಫೇವರೇಬಲ್. ಸೊ ಫಸ್ಟ್ ಯು ವಿಲ್ ಸಿ ಫೇವರೇಬಲ್ ಕಂಡೀಷನ್ ನೋಡ್ಬಿಡೋಣಂತೆ, ಹೌದಾ? ಸೊ ಫಸ್ಟ್ ನೋಡಿ, ಡೆಲ್ಟಾ ಎಚ್ ಎಕ್ಸೋಥರ್ಮಿಕ್ ಇದೆ. ಫಸ್ಟ್ ಪ್ರೆಷರ್ ನೋಡಿ, ಪ್ರೆಷರ್ ಟುವರ್ಡ್ಸ್ ಲೆಸ್ ಮೋಲ್ಸ್ ಇದೆ, ಹೌದಾ? ಟುವರ್ಡ್ಸ್ ಲೆಸ್ ಮೋಲ್ಸ್ ಅಂತಂದರೆ ಹೈ ಪ್ರೆಷರ್ ರಿಕ್ವೈರ್ಡ್. ಫಸ್ಟ್ ಒನ್. ಟೆಂಪ್ರೇಚರ್, ಇಫೆಕ್ಟ್ ಆಫ್ ಟೆಂಪ್ರೇಚರಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸೋಥರ್ಮಿಕ್ ಫೇವರ್ಡ್ ಬೈ ಎಂಡೋಥರ್ಮಿಕ್ ಫೇವರ್ಡ್ ಬೈ. ಬಹಳ ಸಿಂಪಲ್ಲು. ಯಾವಾಗಲೂ ನಮ್ಮ ಹುಡುಗರಿಗೆ ಹೇಳ್ತಾ ಇರ್ತೀನಿ, ನನ್ನ ಸ್ಟೂಡೆಂಟ್ಸ್ಗೆ, ಬಹಳ ಈಸಿ ಟು ರಿಮೆಂಬರ್. ನಾವು ಏನಾದರೂ ಒಂದು ಟೆಕ್ನಿಕನ್ನು ಕಂಡುಹಿಡಿಬೇಕು ನೆನ್ಪಿಟ್ಕೊಳ್ಳೋದಕ್ಕೆ, ಹೌದಾ? ಇಲ್ಲಿ ಏನು ನೆನ್ಪಿಟ್ಕೊಳ್ಳಿ, ಇನ್ಕ್ರೀಸ್ ಇನ್ ಟೆಂಪ್ರೇಚರ್, ಡಿಕ್ರೀಸ್ ಇನ್ ಟೆಂಪ್ರೇಚರ್, ಹೌದಾ? ಬಹಳ ಈಸಿ ನೋಡಿ, ಇನ್ ಹೌದಾ? ಇನ್ ಎನ್. ಸೊ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಒಂದು ಗೊತ್ತಾಗ್ಬಿಟ್ರೆ ಇನ್ನೊಂದು ಗೊತ್ತಾಗೇ ಬಿಡ್ತದೆ ನಮಗೆ, ಡಿಕ್ರೀಸ್ ಇನ್ ಟೆಂಪ್ರೇಚರ್. ಬಹಳ ಈಸಿ. ಇನ್ ಎನ್. ಸೊ ಹೈ ಪ್ರೆಷರ್ ಲೆಸ್ ಮೋರ್ ಪ್ರೆಷರ್ ಲೆಸ್ ಹೈ ಪ್ರೆಷರ್ ಲೆಸ್ ಮೋಲ್ಸ್, ಲೆಸ್ ಪ್ರೆಷರ್ ಮೋರ್ ಮೋಲ್ಸ್. ಈ ರೀತಿ ಎಕ್ಸೋ ಡಿಕ್ರೀಸ್, ಎಂಡೋ ಇನ್ಕ್ರೀಸ್. ಇದು ಎಕ್ಸೋಥರ್ಮಿಕ್, ಹೌದಾ? ಎಕ್ಸೋಥರ್ಮಿಕ್ ಅಂದ್ರೆ ಫೇವರ್ಡ್ ಬೈ ಲೆಸ್ ಟೆಂಪರೇಚರ್ ಬಟ್ ಹೈ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಶುಡ್ ಬಿ ಬಿ, ಹೌದಲ್ಲ? ಸೊ ಲೈಕ್ ದಿಸ್ ಯು ಕ್ಯಾನ್ ಈಸಿಲಿ ಟೆಲ್. ರಿಮೆಂಬರ್, ಡಿಕ್ರೀಸಿಂಗ್ product, definitely product concentration increases. Increasing reactant, definitely product concentration increases. So ಇವೆರಡು ಫೇವರೇಬಲ್. ಸೊ ಆನ್ಸರ್ ಇಸ್ ಬಿ. ಇಲ್ಲಿ ನೋಡಿ, ಯು ಕ್ಯಾನ್ ಸೇ ಈಸಿಲಿ ಪ್ಲಸ್ ಎಕ್ಸ್ ಅಂತ ಇದ್ರೆ, ರಿಮೆಂಬರ್ ಇಟ್ ಈಸ್ ಎಕ್ಸೋಥರ್ಮಿಕ್ ಅಂತ ಅರ್ಥ. ಪ್ಲಸ್ ಎಕ್ಸ್ ಅಂತ ಇದ್ರೆ, ಸೊ ಇದೇ ಪ್ಲಸ್ ಎಕ್ಸ್ ಏನಾದರೂ ಈ ಕಡೆ ಇದ್ರೆ ಎಂಡೋಥರ್ಮಿಕ್. ವಿಲ್ ಬಿ ಹೈಯರ್ ಅಂತ ಕೇಳ್ತಾ ಇದ್ದಾರೆ, ಹೌದಾ? ನೋಡಿ, ಪ್ಲಸ್ ಎಕ್ಸ್ ಈಸ್ ಹೈಯರ್. ಸೊ ಪ್ಲಸ್ ಎಕ್ಸ್ ಇಲ್ಲಿ ಜಾಸ್ತಿ ಇದೆ ಅಂತ ಅಂದರೆ ಎಕ್ಸೋಥರ್ಮಿಕ್ ಅಂತ ಅಂದರೆ ಯಾವ ಟೆಂಪ್ರೇಚರ್ ಫೇವರೇಬಲ್ ಫಸ್ಟ್ ನೋಡ್ಕೊಂಡ್ಬಿಡಿ. ಎಕ್ಸೋ ಮೀನ್ಸ್ ಡಿಕ್ರೀಸ್ ಇನ್ ಟೆಂಪ್ರೇಚರ್, ಹೌದಾ? ಡಿಕ್ರೀಸ್ ಇನ್ ಟೆಂಪ್ರೇಚರ್ ಅಂದ್ರೆ ಲೋ ಟೆಂಪ್ರೇಚರ್. ನೋಡಿ, ನಂಬರ್ ಆಫ್ ಮೋಲ್ಸ್ ಯಾವ ಕಡೆ ಕಡಿಮೆ ಇದೆ, ಈ ಕಡೆ ಕಡಿಮೆ ಇದೆ. ಲೆಸ್ ಅಂತಂದ್ರೆ ಹೈ ಪ್ರೆಷರ್ ಫೇವರೇಬಲ್, ಹೌದಾ? ಹೈ ಪ್ರೆಷರ್ ಫೇವರೇಬಲ್. ಆನ್ಸರ್ ಫಾರ್ ದಿಸ್ ಕ್ವಶನ್ ಶುಡ್ ಬಿ ಸಿ, ರೈಟ್? 13th ನೋಡಿ, COCl2. ಸೊ ಇಕ್ವಿಲಿಬ್ರಿಯಂ ಕಾನ್ಸಂಟ್ರೇಷನ್ ಕೇಳಿದ್ದಾರೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, KC ಕೊಟ್ಟಿದ್ದಾರೆ. ಇದಕ್ಕೆ ಇಕ್ವಿಲಿಬ್ರಿಯಂ KC ಎಕ್ಸ್ಪ್ರೆಷನ್ ಬರೆದುಬಿಡಿ. KC is equal to product concentration CO into CL2 divided by COCl2 into ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಇದು 2.5 into 10 to the power minus 10. ಸೊ ಯಾವುದನ್ನು ಕೇಳಿದ್ದಾರೆ, ದಿಸ್ ದೇ ಹ್ಯಾವ್ ಆಸ್ಕ್ಡ್. ನೌ ಯು ಕ್ಯಾನ್ ಸಿ CO and CL2 ಎಷ್ಟು ನೋಡಿಲಿ. ಇಫ್ ದ ಕಾನ್ಸಂಟ್ರೇಷನ್ CO is 1.1 in 10 to the power minus 5. ಸಿ ಇಫ್ ಇಟ್ ಈಸ್ 1 into 10 to the power minus 5, ಇದು ಕೂಡ ಸೇಮೇ ಇರಬೇಕು, 1 into 10 to the power minus 5. ಯಾಕಂತಂದರೆ ಇದು ಕೂಡ 1 mole, ಇದು ಕೂಡ 1 mole ಸೇಮ್ ಇರ್ತದೆ. ಸೊ ರಿಮೆಂಬರ್ ದಿಸ್, ಐ ಕ್ಯಾನ್ ರೈಟ್ ಇಟ್ ಆಸ್, ಸೊ CO ಅಂತಂದರೆ 10 to the power minus 5 into 10 to the power minus 5 divided by COCl2 is equal to 2.5 into 10 to the power minus 10. So minus 5 into minus 5 minus 10 ಬರ್ತದೆ, minus 10 cancelled. So COCl2 is equal to 1 by 2.5. 1 by 2.5 is answer is 0.4. Answer for this question should be 4. Very simple. 14th ಕ್ವಶನ್ ನೋಡಿ. 14th ಅಲ್ಲಿ ಏನು ಕೇಳಿದರೆ, KP ಕೊಟ್ಟಿದ್ದಾರೆ, KC ಕೇಳಿದ್ದಾರೆ. ಸೊ ರೈಟ್ ದಟ್ KP is equal to KC into RT to the power delta n. ಸೊ KC is equal to ಏನಾಗ್ತದೆ, KC ಕೇಳಿರೋದು. KC is equal to ರಿಮೆಂಬರ್ KP divided by RT to the power delta n. ಸೊ ಈ ರಿಯಾಕ್ಷನ್ಗೆ ಡೆಲ್ಟಾ ಎನ್ ಎಷ್ಟು, ನಂಬರ್ ಆಫ್ ಪ್ರಾಡಕ್ಟ್ ಮೈನಸ್ ರಿಯಾಕ್ಟೆಂಟ್. 2 minus 4 is equal to -2. ಸೊ ಡೆಲ್ಟಾ ಎನ್ -2 ಆಯಿತು. KP ವ್ಯಾಲ್ಯೂ ಈಸ್ ರಿಮೆಂಬರ್ 1.4 in 10 to the power minus 5.
1.4 into 10 to the power minus 5 ಎಲ್ಲದರಲ್ಲೂ ಇದೆ. ಸೊ ಆರ್ ಅಂದರೆ 0.082 ಇಂಟು 10 to the power ಟಿ ಅಂದರೆ 500 ಡಿಗ್ರಿ ಸೆಲ್ಸಿಯಸ್, ಬಟ್ ಟೆಂಪ್ರೇಚರ್ ಕೆಲ್ವಿನ್ದಲ್ಲಿ ಕನ್ವರ್ಟ್ ಮಾಡಿದರೆ ಏನಾಗ್ತದೆ 773 ಕೆಲ್ವಿನ್ ಆಗ್ತದೆ ಹೌದಾ. ಇಂಟು ಡೆಲ್ಟಾ ಎನ್ ಅಂದರೆ ಟು ದ ಪವರ್ ಮೈನಸ್ 2 ಅಂದ್ರೆ ಆನ್ಸರ್ ಯಾವ್ದು ಹಾಗಾದ್ರೆ? ಸೊ ಆನ್ಸರ್ ಶುಡ್ ಬಿ ಡಿ, ರೈಟ್? ಎಸ್. ನಾವು 15th ನೋಡಿ, ಬಹಳ ಸಿಂಪಲ್ ಇದೆ, ನೀಟ್ ಕೇಳಿರುವಂಥ ಕ್ವಶನ್ ಇದು, ಬಹಳ ಸಿಂಪಲ್ ಇದೆ, ನೋಡ್ತಾ ಹೋಗಿ. ಸೊ ಹೇಗೆ ನಮಗೆ ರಿಯಾಕ್ಷನ್ ಆಕ್ಸಿಡೇಷನ್ ಆಫ್ NH3 ಬೇಕು ಸರ್, ಇದು ನಾವು ಕಲ್ತಿಲ್ಲ ಅಂದರೆ ನೀವು ಕಲ್ತಿದ್ದೀರಿ ಎಲ್ಲಿ? ಓಸ್ಟ್ವಾರ್ಡ್ ಪ್ರೊಸೆಸ್ ನೆನ್ಪು ಮಾಡ್ಕೊಳ್ಳಿ. ಇಫ್ ಯು ಆರ್ ಫಸ್ಟ್ PUC ದಿಸ್ ಇಯರ್ ನಿಮ್ಗೆ ಸ್ವಲ್ಪ ಗೊತ್ತಿರೋದಿಲ್ಲ, ಯಾಕಂದ್ರೆ ಇದು ಪಿ ಬ್ಲಾಕ್ ನೆಕ್ಸ್ಟ್ ಇಯರ್ದಲ್ಲಿ ಬರ್ತದೆ. ಓಸ್ಟ್ವಾರ್ಡ್ ಪ್ರೊಸೆಸ್ ನೆನ್ಪು ಮಾಡ್ಕೊಂಡು ನಿಮ್ಗೆ ಗೊತ್ತಾಗ್ಬಿಡ್ತದೆ. ಸೊ NH3 plus O2 give rise to NO plus 6H2O. ಬ್ಯಾಲೆನ್ಸ್ ಏನು ಮಾಡ್ತೀರಿ? ಸೊ 4NO 4NH3 5O2. ಸೊ ಲೈಕ್ ದಿಸ್ ಇಸ್ ದ ಗಿವನ್ ರಿಯಾಕ್ಷನ್ ಐ ವಾಂಟ್. ಈಗ ಇಲ್ಲಿ ನೋಡಿ 4NH3 ಇದೆ, ಇದು NH3 ಇದೆ. NH3 ರಿಯಾಕ್ಟೆಂಟ್ ಸೈಡ್ ಇದೆ. ಫಸ್ಟ್ ಇದನ್ನು ರಿವರ್ಸ್ ಮಾಡೋಣಂತೆ. ರಿವರ್ಸ್ ಮಾಡಿದರೆ NH3 ಗಿವ್ ರೈಸ್ ಟು N2 ಪ್ಲಸ್ 3H2. ಅಂದರೆ ಈ K1 ಬಿಕಮ್ ಏನಾಗ್ತದೆ? K1 ಬಿಕಮ್ ರಿವರ್ಸ್ ಮಾಡಿದರೆ 1/K1 ಆಯ್ತು ಹೌದಾ, 1/K1 ಆಯಿತು, ರೈಟ್? ಸೊ ಈಗ ನಮ್ಗೆ ಇಷ್ಟು ಮಾಡಿದರೆ ಸಾಕಾಗೋದಿಲ್ಲ. ಇಲ್ಲಿ 4NH3 ಬೇಕು ಅಂತಂದರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ದಿಸ್ ವಿತ್, ಸೊ ಇಲ್ಲಿ 2NH3 ಇದೆ, 4NH3 ಬೇಕಂದ್ರೆ ಮಲ್ಟಿಪ್ಲೈ ವಿತ್ 2 ಮಾಡಿದರೆ ಏನಾಗ್ತದೆ? ಇಲ್ಲಿ 2 ಮಾಡಿದರೆ 2 2s 4 ಬರ್ತದೆ ಹೌದಾ, 2 2s 4. ಅವಾಗ ಇಲ್ಲಿ 4 ಬಂತು ಹೌದಾ, ಇಲ್ಲಿ 2 ಬಂತು, ರೈಟ್? ಇಲ್ಲಿ 2 ಬಂತು, ಇಲ್ಲಿ ಏನು ಬಂತು? ಇಲ್ಲಿ 6 ಬಂತು. ಮಲ್ಟಿಪ್ಲೈ ವಿತ್ 2 ಮಾಡಿದ K1 ಟು ದಿ ಪವರ್ ಏನಾಗ್ತದೆ? KC ಫಾರ್ ರಿವರ್ಸ್ ರಿಯಾಕ್ಷನ್ ಬಿಕಮ್ 1/KC. KC ಏನಾದರೂ 2 ದಿಂದ ಮಲ್ಟಿಪ್ಲೈ ಮಾಡಿದರೆ KC ಟು ದಿ ಪವರ್ n ಆಗ್ತದೆ ಹೌದಲ್ಲ. ಸೊ ಇದು ಏನಾಗ್ತದೆ? K1 ಟು ದಿ ಪವರ್ 2 ಆಯಿತು, ರೈಟ್? K1 ಟು ದಿ ಪವರ್ 2 ಆಯಿತು. ಇದು ನನಗೆ KC ಬೇಕು, ಇಲ್ಲಿ K ಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ ನಾನು ಅದನ್ನು, ಇಲ್ಲಿ ಬರೀತೀನಿ. ಸೊ ನನಗೆ ಇಲ್ಲಿ ಓವರಾಲ್ KC ಬೇಕು ಹೌದಾ, ಓವರಾಲ್ KC ಬೇಕು. ಯಾವ ರಿಯಾಕ್ಷನ್ಗೆ? ಈ ರಿಯಾಕ್ಷನ್ಗೆ ಓವರಾಲ್ KC ಬೇಕು. KC ಇಸ್ ಈಕ್ವಲ್ ಟು 1/K2. ನೋಡಿ ಇದು ಇಲ್ಲಿ ಆ್ಯಡ್ ಆಗಿಬಿಡ್ತದೆ 1/K1 ಸ್ಕ್ವೇರ್. ಸೊ ಐ ವಿಲ್ ರೈಟ್ ದ್ಯಾಟ್ 1/K1 ಸ್ಕ್ವೇರ್ ಇಂಟು, ಈಗ K2 ನೋಡಿ N2 ಪ್ಲಸ್ 2NO ಹೌದಾ, N2 ಪ್ಲಸ್ 2NO. ಇಲ್ಲಿ ಎಷ್ಟು NO ಇದೆ? 4NO ಇದೆ. ರಿಯಾಕ್ಷನ್ ಸೇಮ್ ಬೇಕು ನಮಗೆ ಹೌದಾ. 2NO ಹಾಗೆ ಇಟ್ಕೊಳ್ಳೋಣಂತ ಮೊದಲು. 2NO N2 ಪ್ಲಸ್ O2 ಬಂತು. ಸೊ ಇದು K2ನೇ ಉಳಿತು. ಬಟ್ 4NO ಆಗಬೇಕಂದ್ರೆ ಇದನ್ನು ನಾವು 2 ದಿಂದ ಮಲ್ಟಿಪ್ಲೈ ಮಾಡಬೇಕು. 2 ದಿಂದ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 4 ಬಂತು, ಇಲ್ಲಿ 2 ಬಂತು, ಇಲ್ಲಿ 2 ಬಂತು ಹೌದಾ, ಇಲ್ಲಿ 2 ಬಂತು, ಇಲ್ಲಿ 2 ಬಂತು. ಸೊ 4NO ಬಂತು, ರೈಟ್? ಕನ್ಫ್ಯೂಸ್ ಆಗ್ತದೆ, ಇದು ಸ್ವಲ್ಪ ನೀಟಾಗಿ ಬರೀತೀನಿ ತಡ್ರಿ. N2 ಪ್ಲಸ್ 2O2, ರೈಟ್? ಅರ್ಥ ಆಯ್ತಾ? 2NO ಇದೆ, 2NO ಬರ್ಕೊಂಡೆ. ಮಲ್ಟಿಪ್ಲೈ 4 ಯಾಕಂದರೆ ಇಲ್ಲಿ ಮಲ್ಟಿಪ್ಲೈ ವಿತ್ 2 ಯಾಕಂತಂದರೆ 4 ಬೇಕು ನನಗೆ. ಸೊ 2 2s 4. ಇದನ್ನು 2 ಮಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತದೆ? K2 ಸ್ಕ್ವೇರ್. ಸೊ ಇಂಟು K2 ಸ್ಕ್ವೇರ್. ಈಗ ನೋಡಿ K3 ಬೇಕು ನಮಗೆ. K3ದಲ್ಲಿ ವಾಟರ್ ಎಷ್ಟಿದೆ? 1 ಇದೆ ಹೌದಾ, ಇಲ್ಲಿ 6 ಇದೆ. ವಾಟರ್ ಟುವರ್ಡ್ಸ್ ರೈಟ್ ಹ್ಯಾಂಡ್ ಸೈಡ್ ಅಂದರೆ ಪ್ರಾಡಕ್ಟ್ ಸೈಡ್ ಇದೆ, ಅದಕ್ಕೆ ಹಾಗೆ ಬರ್ಕೊಂಡು ಬಿಡುವಂಥ ಅದನ್ನು. H2 ಪ್ಲಸ್ ಹಾಫ್ O2 ಗಿವ್ ರೈಸ್ ಟು H2O. ಬಟ್ ನಮಗೆ ಇಲ್ಲಿ 6 ಬೇಕು ಅಂದರೆ ಮಲ್ಟಿಪ್ಲೈ ವಿತ್ 6. ಇದರಲ್ಲಿ 6 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ಏನು ಬರ್ತದೆ? 3O2 ಬಂತು ಹೌದಾ, 3O2 ಬಂತು. 1/2 ಇಂಟು 6 3O2 ಬಂತು. ಸೊ ನಮಗೆ ರಿಯಾಕ್ಷನ್ ರೆಡಿ ಆಯಿತು ನೋಡಿ. ಸೊ ಇದು ಮಲ್ಟಿಪ್ಲೈ ವಿತ್ 6 ಅಂದರೆ K3 ಟು ದಿ ಪವರ್ 3 ಆಗ್ತದೆ ಹೌದಾ. ಸೊ ಇಂಟು K3 ಟು ದಿ ಪವರ್ 3 ಆಯಿತು, ಸಾರಿ K3 ಟು ದಿ ಪವರ್ 6 ಆಯಿತು, K3 ಟು ದಿ ಪವರ್ 6 ಆಯಿತು. ಸೊ ಈಗ ನೋಡಿ ರಿಯಾಕ್ಷನ್ ಬಂತ 2NO 2N2 ಕ್ಯಾನ್ಸಲ್ಡ್, 6H2 ಕ್ಯಾನ್ಸಲ್ಡ್, 4NH3 ಪ್ಲಸ್ 5O2. ಸೊ 4NO ಪ್ಲಸ್ 6H2 ಬಂತು. ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗ್ತದೆ? 2 ಕ್ಯಾನ್ಸಲ್ ಆಯಿತು, ಇಲ್ಲಿ 6 ಬದಲಿಗೆ 3 ಬಂತು. ಸೊ ಆನ್ಸರ್ ಈಸ್ K2 ಇಂಟು K3 ಟು ದಿ ಪವರ್ 3 ಡಿವೈಡ್ ಬೈ K1. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ K2 ಇಂಟು K3 ಟು ದಿ ಪವರ್ 3 ಡಿವೈಡ್ ಬೈ K1. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಡಿ. ರಿಮೆಂಬರ್, ವೆರಿ ಸಿಂಪಲ್, ವೆರಿ ಇಂಪಾರ್ಟೆಂಟ್. ದೆನ್ 16th ನೋಡಿ, ರಿಯಾಕ್ಷನ್ ಏನು ಕೊಟ್ಟಿದ್ದಾರೆ? ಸೊ 2AB3 ಗಿವ್ ರೈಸ್ ಟು A2 ಪ್ಲಸ್ 3B2. ಸೊ ವಾಟ್ ದೇ ಹ್ಯಾವ್ ಗಿವನ್ ಇನಿಷಿಯಲಿ 8 moles 0 0. ಸೊ ಅಟ್ ಇಕ್ವಿಲಿಬ್ರಿಯಮ್ 2 moles ಆಫ್ A2 ಇಸ್ ಪ್ರೆಸೆಂಟ್. ಡಿಸೋಸಿಯೇಟೆಡ್ ಎಷ್ಟಾಗ್ತದೆ ಹಾಗಾದರೆ? 2x 3x ಆಗ್ತದೆ. ಸೊ ರಿಮೈನಿಂಗ್ ಎಷ್ಟು? ಲೆಫ್ಟ್ ರಿಮೈನಿಂಗ್ ಎಷ್ಟು? 8 ಮೈನಸ್ 2x x 3x. ಕೊಟ್ಟಿರೋದು ಏನೀಗ? 2 moles ಆಫ್ A2 ಎಟ್ ಇಕ್ವಿಲಿಬ್ರಿಯಮ್. x ಇಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ ಅಂದರೆ 3x ಇಸ್ ಈಕ್ವಲ್ ಟು 6 ಆಯಿತು. 8 ಮೈನಸ್ 2x ಇಸ್ ಈಕ್ವಲ್ ಟು ಎಷ್ಟಾಯಿತು? 2 2s 4 ಉಳಿತದ 4. ಈಗ KC ವ್ಯಾಲ್ಯೂ ಬರೀರಿ. KC ಬರೆದ್ರೆ ಏನಾಗ್ತದೆ? ಇಲ್ಲಿ A2 ಇಂಟು B2 ಟು ದಿ ಪವರ್ 3 ಡಿವೈಡೆಡ್ ಬೈ
AB3 to the power 2 is equal to A2 is remember 2 into 3x is equal to 6 divided by AB square ಅಂತಂದ್ರೆ 6 ಅಲ್ಲ 6 ಕ್ಯೂಬ್ ಇದು 6 ಕ್ಯೂಬ್ ಯಾಕಂದರೆ B2 6 ಕ್ಯೂಬ್ AB is 4 ಸ್ಕ್ವೇರ್ ರೈಟ್. ಇದು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಭಾಳ ಸಿಂಪಲ್ 2 into 6 into 6 into 6 divided by 4 into 4 ಅಂತ ಬರ್ಕೋತೀನಿ. ಸೊ 2 1s 2 2s 4 2 1s 2 3s 6 4 1s 6 6s 36 ಹೌದಾ. ಸೊ 4 1s 4 9s 36 9 3s 27 is the answer. So 27 should be the answer. D should be the answer in this case. ದೆನ್ ನೋಡಿ ಡೆಲ್ಟಾ ಜಿ ನಾಟ್ ಮತ್ತು ಕೆ ಸಿ ರಿಲೇಷನ್ಶಿಪ್ ಏನಿದೆ, ಡೆಲ್ಟಾ ಜಿ ನಾಟ್ ಇಸ್ ಈಕ್ವಲ್ ಟು -2.303 ಆರ್ ಟಿ ಲಾಗ್ ಕೆ ಸಿ. ಓಕೆ, ಸೊ ಇಲ್ಲಿ ನಮಗೆ ಅನ್ನಿಸ್ತದೆ ಬಹಳ ಸಿಂಪಲ್ ಕೊಟ್ಬಿಟ್ಟಿದಾರಪ್ಪ ಇವರು ರಿಯಾಕ್ಷನ್ನು, ಬಹಳ ಈಗ ಸಬ್ಸ್ಟಿಟ್ಯೂಟ್ ಮಾಡೋದು ಗೆಟ್ ದ ಆನ್ಸರ್ ಹೌದಾ. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಸಿ ಕಿಲೋ ಕ್ಯಾಲೋರೀಸ್. ರಿಮೆಂಬರ್ ಆರ್ ವ್ಯಾಲ್ಯೂ ಇನ್ ಜೋಲ್ಸ್ 8.314 ಜೋಲ್ಸ್ ಪರ್ ಕೆಲ್ವಿನ್ ಪರ್ ಮೋಲ್ ಅಂತ ಹೇಳ್ತೀವಿ ನಾವು. ಬಟ್ ಇಲ್ಲಿ ಯಾಕೆ ಜೋಲ್ಸ್ ಕಿಲೋ ಜೋಲ್ಸ್ ತಗೋಬೇಕು, ವೈ ನಾಟ್ 0.082 ತಗೋಬಾರ್ದಿಲ್ಲ, ಯಾಕಂದ್ರೆ ಇದು ಲೀಟರ್ ಬಾರ್ ಅಲ್ಲಿದೆ. ರಿಮೆಂಬರ್ ನಮಗೆ ಇಲ್ಲಿ ಬೇಕಾಗಿದ್ದು ಡೆಲ್ಟಾ ಜಿ ನಾಟ್ ಅಂದರೆ ಎನರ್ಜಿ, ಅದಕ್ಕಾಗಿ ಜೂಲ್ಸ್ ಪರ್ ಕೆಲ್ವಿನ್ ತಗೋಬೇಕು. ಬಟ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ರಿಮೆಂಬರ್ ಕಿಲೋ ಕ್ಯಾಲೋರೀಸ್ ಇದೆ ಅಂದ್ರೆ ಆರ್ ವ್ಯಾಲ್ಯೂ ಇನ್ ಕ್ಯಾಲೋರೀಸ್ ಎಷ್ಟು ಬರ್ತದೆ, ಆರ್ ವ್ಯಾಲ್ಯೂ ಇನ್ ಕ್ಯಾಲೋರೀಸ್ ರಿಮೆಂಬರ್ 2 ಕ್ಯಾಲೋರೀಸ್. ಆರ್ ವ್ಯಾಲ್ಯೂ ನೆನ್ಪಿಟ್ಕೊಳ್ಳಿ 1.987 ಸಮಥಿಂಗ್ ಬರ್ತದೆ, 2 ಕ್ಯಾಲೋರೀಸ್ ಅಂತ ತಗೊಳ್ಳೋಣಂತೆ. ಸೊ ಅಂದರೆ ಆರ್ ವ್ಯಾಲ್ಯೂ -2.303 ಇಂಟು ಆರ್ ಈಸ್ 2 ಇಂಟು ಟೆಂಪ್ರೇಚರ್ 227 ಪ್ಲಸ್ 273 ಮಾಡಿ ಇಂಟು 273 ಮಾಡಿ. ಸೊ ಎಷ್ಟು ಬರ್ತದೆ ಆಲ್ಮೋಸ್ಟು, ಸೊ ನೋಡಿ 227 ಡಿಗ್ರಿ ಸೆಲ್ಸಿಯಸ್ ಇದೆ, 273 ಅಂತ 500 ಬಂತ, 500 ಇಂಟು ಲಾಗ್ ಕೆ ಸಿ. ಇದ್ರ ವ್ಯಾಲ್ಯೂ ಏನಿದೆ -4.606 -4.606 ಇಂಟು 10 to the power 3. 10 to the power 3 ಯಾಕೆ ತಗೋತೀನಿ, ಬಿಕಾಸ್ ಕಿಲೋ ಕ್ಯಾಲೋರೀಸ್ ಇದೆ ಹೌದಾ, ಕಿಲೋ ಕ್ಯಾಲೋರೀಸ್ ಇಲ್ಲಿ ಕ್ಯಾಲೋರೀಸ್ ಇದೆ. ಸೊ ಇದನ್ನು ಕಿಲೋ ಅನ್ನು ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಈಗ ನೋಡಿ ಎಷ್ಟು ಬರ್ತದೆ, -4.06 ಕ್ಯಾನ್ಸಲ್, -2.303 ಇಂಟು 2 ಕ್ಯಾನ್ಸಲ್ ರೈಟ್. ಕೆ ಸಿ ಇಸ್ ಈಕ್ವಲ್ ಟು ಲಾಗ್ ಕೆ ಸಿ ಇಸ್ ಈಕ್ವಲ್ ಟು ಬಹಳ ಸಿಂಪಲ್ ನೋಡಿ 10 to the power 3 ಅಂದರೆ 1000 ಡಿವೈಡ್ ಬೈ 500, ಆನ್ಸರ್ ಇಸ್ 2.0. ಸೊ ಕೆ ಸಿ ಇಸ್ ಈಕ್ವಲ್ ಟು ಆ್ಯಂಟಿ ಲಾಗ್ ಆಫ್ 2.0 ಆ್ಯಂಟಿ ಲಾಗ್ 0.0 ಆ್ಯಂಟಿ ಲಾಗ್ ಏನು 1 ಹೌದಾ, 1 ಇಂಟು 10 to the power 2 ಬರ್ತದೆ, 2 ಇದೆ ಹೌದಾ, 1 10 to the power 2 ಅಂದರೆ ಏನು 100 ಇಸ್ ದ ಆನ್ಸರ್, 100 ಇಸ್ ಆನ್ಸರ್ 100. ಸೊ ಆನ್ಸರ್ ಇಸ್ ಎ, ಭಾಳ ಸಿಂಪಲ್ ಹೌದಾ, 17th ಎ 18. ಇದು ನೋಡಿ ಇದನ್ನ JEE ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್, ಇದು ಭಾಳ ಸಿಂಪಲ್ ನೋಡಿ, ಭಾಳ ಸಿಂಪಲ್ ಇದೆ. ಹಾಗೆ ನೋಡಿದರೆ NH4HS ಭಾಳ ವೆರಿ ಇಂಪಾರ್ಟೆಂಟ್. ಈ ಸಾಲಿಡ್ ಅನ್ನೋದು ಭಾಳ ಇಂಪಾರ್ಟೆಂಟ್. ರಿಮೆಂಬರ್ ಸಾಲಿಡ್, ಯಾಕಂದರೆ ನಮಗೆ ಪ್ರೆಷರ್ ಅಂತ ಬಂದಾಗ ನಾವು ಸಾಲಿಡನ್ನು ಕನ್ಸಿಡರ್ ಮಾಡೋದೇ ಇಲ್ಲ, ಗೊತ್ತಿರಲಿ. ಸೊ ಈಸ್ ಗಿವ್ ರೈಸ್ ಟು NH3 ಪ್ಲಸ್ H2S. ಇದನ್ನು ಕೂಡ ಹೇಗೆ ಬರೆದ್ವಿ ನಾವು ಅಂತಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ, NH3 ಕೊಟ್ಟಿದ್ದಾರೆ, H2S ಅನ್ನು ಕೂಡ ಅವರೇ ಕೊಟ್ಬಿಟ್ಟಿದ್ದಾರೆ ಹೌದಾ. ಈಗ ಇನಿಷಿಯಲಿ ನಾ ಇಲ್ಲಿ ಏನೂ ಬರೀದೇ ಇದ್ರೂ ನಡೀತದೆ, ಬರೀದೇ ಇದ್ರೂ ಕೂಡ ನಡೀತದೆ. ನಾನಿಲ್ಲಿ ಏನೋ ಒಂದು ಎಕ್ಸ್ ಅಂತ ಬರೀತೀನಿ, ಓಕೆ, ಏನೋ 1 ಮೋಲ್ ಅಂತ ಬರೀತಿಲ್ಲ ಅಂದ್ರೆ 1 ಮೋಲ್ ಅಂತ ಬರೀತೆ, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಡಿಸೋಸಿಯೇಟೆಡ್ ಆದರೆ ನಾನು ಇಲ್ಲಿ ಎಕ್ಸ್ ಅಂತ ಬರೀತಿದ್ದೆ ಹೌದಾ, ಹೌದು ಎಕ್ಸ್ ಅಂತ ಬರೀತಿದ್ದೆ, ಇಲ್ಲಿ ಎಕ್ಸ್ ಅಂತ ಬರೀತಿದ್ದೆ, ಇಲ್ಲಿ ಎಕ್ಸ್ ಅಂತ ಬರೀತಿದ್ದೆ, ಭಾಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇದನ್ನು. ಸೊ ಬಟ್ ಏನು ಹೇಳಿದ್ದಾರೆ ಅವರು, NH3 ಗ್ಯಾಸ್ ಅಟ್ 0.5 ಆಲ್ರೆಡಿ ಇದೆ, NH3 ಗ್ಯಾಸ್ ಅಟ್ 0.5 ಆಲ್ರೆಡಿ ಇದೆ ಅಂತಂದರೆ ರಿಮೆಂಬರ್ ದಿಸ್ ಈಸ್ ನಾಟ್ 0, ದಿಸ್ ಈಸ್ 0.5, ದೆನ್ ಇಟ್ ಈಸ್ ಎಕ್ಸ್. ಅರ್ಥ ಆಯ್ತು ಹೇಳಿದ್ದು, NH3 ಆಲ್ರೆಡಿ ಇದೆ ಅಂತಂದರೆ 0.5, ಸೊ ಐ ಕೆನಾಟ್ ಟೇಕ್ ಇಟ್ ಆಸ್ 0. ಇನಿಷಿಯಲಿ ಇಟ್ ವಾಸ್ ಟೇಕನ್ 0, ಬಟ್ 0.5 ಇದೆ ಅಂತ ಅಂದಮೇಲೆ 0.5 ತಗೋಬೇಕು. ಈಗ ಲೆಫ್ಟ್ ಎಟ್ ಇಕ್ವಿಲಿಬ್ರಿಯಮ್ ನೋಡಿ 1 - x, ಇದಕ್ಕೆ ವ್ಯಾಲ್ಯೂನೇ ಇಲ್ಲ, ಬಿಟ್ಬಿಡಿ, ಯಾಕಂದ್ರೆ ಸಾಲಿಡ್ ಇದೆ. ಇಲ್ಲಿ ನೋಡಿ ಎಕ್ಸ್ ಪ್ಲಸ್ 0.5, ಒಂದು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಿ, ಎಕ್ಸ್ ಮೈನಸ್ ಬರೀತೀರಿ. ಯಾವಾಗಲೂ ರಿಮೆಂಬರ್ ಪ್ರಾಡಕ್ಟ್ ಶುಡ್ ಬಿ ಆ್ಯಡೆಡ್. ಸೊ ಇದು ಎಕ್ಸ್ ಪ್ಲಸ್ 0.5, ದಿಸ್ ಈಸ್ ಎಕ್ಸ್. ಈಗ ನೋಡಿ ಟೋಟಲ್ ಇಕ್ವಿಲಿಬ್ರಿಯಂ ಪ್ರೆಷರ್ ಈಸ್ 0.84 ಅಂತಾರೆ. ಹಾಗಾದ್ರೆ ಟೋಟಲ್ ಪ್ರೆಷರ್ ಎಷ್ಟಿಲ್ಲಿ, ಟೋಟಲ್ ಪ್ರೆಷರ್ ಎಷ್ಟು ಬರ್ತದೆ ಇದನ್ನು ಬಿಟ್ಬಿಡ್ತೀವಿ ನಾವು, ಯಾಕಂದ್ರೆ ಇದು ಸಾಲಿಡ್ ಇದೆ. ಸೊ ಇಲ್ಲಿ ನೋಡಿ ಎಕ್ಸ್ ಪ್ಲಸ್ 0.5 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0.84 ಬಂತು. ಸೊ 2x is equal to x plus x, 2x is equal to 0.84 minus 0.5 ಅಂದರೆ 0.34 ಬಂತು. x is equal to 0.17 ಬಂತು. ಸೊ ನೀವೇನಾದರೂ 17 ಅಂತ ನೋಡ್ಕೊಂಡಿದ್ರೆ ಆನ್ಸರ್ ಅಂತ ಹೇಳಿಬಿಟ್ರೆ ರಾಂಗ್ ಆಗ್ತದೆ, ಗೊತ್ತಿರಲಿ. ವಾಟ್ ದೇ ಹ್ಯಾವ್ ಆಸ್ಕ್ಡ್ ಅಂತ ನೋಡಿ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಕೇಳಿದ್ದಾರೆ, ಗೊತ್ತಿರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ ಬಂತು ನಮಗೆ, ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನು, KP is equal to ಇದು ಸಾಲಿಡ್ ಬಿಟ್ಬಿಡಿ, NH3 ಇಂಟು H2S ತಗೋಬೇಕು. NH3 ಎಷ್ಟು ಹಾಗಾದರೆ 0.5 ಪ್ಲಸ್ ಎಕ್ಸ್ ಅಂದರೆ
0.17 ಪ್ಲಸ್ 0.5 ಅಂದರೆ 0.77 ಬಂತು. ಸೊ ಸರಿ 67 ಬಂತು ಹೌದಾ. 0.67 ಇಂಟು ಇದು ಎಕ್ಸ್, ಎಷ್ಟು ಎಸ್ ಇಸ್ ಎಕ್ಸ್ ಹೌದಾ. 0.17 ಬಂತು. 0.67 ಇಂಟು 0.17 ಆಲ್ಮೋಸ್ಟ್ ಎಷ್ಟು ಆನ್ಸರ್ ಬರ್ತದೆ ಅಂತ ನೋಡ್ತಾ ಹೋಗಿ. 67 ಇಂಟು 17 ಅಂತ ಮಾಡಿದರೆ ಅರೌಂಡ್ 1100 ಬರ್ತದೆ ಆನ್ಸರು. ಸೊ 0.11 ಶುಡ್ ಬಿ ದ ಆನ್ಸರ್ ಮೈ ಡಿಯರ್ ಸ್ಟೂಡೆಂಟ್ಸ್. ವೆರಿ ಇಂಪಾರ್ಟೆಂಟ್. ಈ ರೀತಿ ಕ್ವಶನ್ ಅನ್ನು ಹೇಗೆ ಥಿಂಕ್ ಮಾಡಬೇಕು ಅನ್ನೋದು ನೋಡಿ. ಸೊ ಆಲ್ರೆಡಿ ಏನು ಕೊಟ್ಟಿದ್ದಾರೆ ಇಲ್ಲಿ, NH3 ಗ್ಯಾಸ್ ಅಟ್ ಸರ್ಟನ್ ಟೆಂಪರೇಚರ್ ಇನಿಷಿಯಲಿ ಪ್ರೆಸೆಂಟ್ ಇನ್ ದ ಕಂಟೈನರ್ ವಿಚ್ ಮೀನ್ಸ್ ಇದು ನಾಟ್ 0, ಇದು 0.5. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್. ಇದು ಗೊತ್ತಾಯ್ತು ಅಂದ್ರೆ ಮುಂದಿಂದು ಬಹಳ ಈಸಿ, ಯು ಕ್ಯಾನ್ ಈಸಿಲಿ ಸಾಲ್ವ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ ದ ರಿಯಾಕ್ಷನ್. ಸಿ ಈ ರಿಯಾಕ್ಷನ್ ಕೊಟ್ಟಿದ್ದಾರೆ, ಈ ರಿಯಾಕ್ಷನ್ ಕೇಳಿದ್ದಾರೆ. Kc ಫಾರ್ ದಿಸ್ ರಿಯಾಕ್ಷನ್ ಇಸ್ ಗಿವನ್. ಸಿ ದಿಸ್ ರಿಯಾಕ್ಷನ್ ಟು ದಿಸ್ ರಿಯಾಕ್ಷನ್ ಏನು ಡಿಫರೆನ್ಸ್ ಇದು. ಈ ರಿಯಾಕ್ಷನ್ ಫಸ್ಟ್ ರಿವರ್ಸ್ ಮಾಡಬೇಕು. ರಿವರ್ಸ್ ಮಾಡಬೇಕು ಅಂದರೆ SO2 ಗಿವ್ ರೈಸ್ ಟು SO2 ಪ್ಲಸ್ O2 ಹಾಫ್ O2 ಗಿವ್ ರೈಸ್ ಟು SO3 ಬಂತು. ಈ ರಿಯಾಕ್ಷನ್ ರಿವರ್ಸ್ ಮಾಡಿದಾಗ ಈ Kc ಏನಾಗ್ತದೆ, ಈ Kc ಸ್ಟಾರ್ ಇಸ್ ಈಕ್ವಲ್ ಟು ನಾ ಏನು ಬರಿತೀನಿ, 1 ಡಿವೈಡೆಡ್ ಬೈ Kc ಅಂತ ಬರಿತೀನಿ. 1 ಡಿವೈಡ್ ಬೈ Kc. ಯಾಕೆ, ಯಾವಾಗಲೂ ರಿಯಾಕ್ಷನ್ ರಿವರ್ಸ್ ಮಾಡಿದಾಗ Kc ರಿವರ್ಸ್ ಆಗ್ತದೆ, Kc ಅಂತ ಬರೆದೆ. ಈಗ ನನಗೆ ಇಲ್ಲಿ 2SO2 ಬೇಕು ಅಂತಂದರೆ 2SO3 ಬೇಕು ಅಂದರೆ ಮಲ್ಟಿಪ್ಲೈ ವಿತ್ 2 ಹೌದಾ. 2 ಇಂದ ಮಲ್ಟಿಪ್ಲೈ ಮಾಡಿದಾಗ ಇದು ಹೋಗಿಬಿಡ್ತಿದ್ದು 1 ಬಂತು. ಅಂದರೆ ಯಾವಾಗ ಇದು ಮಲ್ಟಿಪ್ಲೈ ಮಾಡ್ತೀವಿ Kc ಅನ್ನು ಏನು ಮಾಡ್ತೀವಿ, ಡಿವೈಡ್ ಬೈ n ಅಂತ ಮಾಡ್ತೀವಿ. n ಅಂದರೆ ಏನಿಲ್ಲ 2 ಹೌದಾ. 2 ಅಂದರೆ ಈಗ ನೋಡಿ. ಸೊ ಈಗ Kc ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. Kc ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಬಂತು ಇಲ್ಲಿ, 1 ಡಿವೈಡೆಡ್ ಬೈ 4.9 ಇಂಟು 10 ಟು ದಿ ಪವರ್ -2 ಟು ದಿ ಪವರ್ 2 ಬಂತು ಹೌದಾ. ಸಿ 1 ಬೈ 4.9 ಟು ದಿ ಪವರ್ 2, 4.9 ಅಂದರೆ 5 ಅಂತ ತಗೊಳ್ಳಿ. 5 5 25 ಹೌದಾ. ಸೊ 25 ಇಂಟು 10 ಟು ದಿ ಪವರ್ -4 ಬಂತು. ಸೊ 1 ಬೈ 25 ಅಂದರೆ ಆನ್ಸರ್ ಏನು, 1 ಬೈ 25 is 0.04 ಇಂಟು 10 ಟು ದಿ ಪವರ್ -4. ಸೊ 0.04 ಅಂತಂದರೆ ನಾನು ಐ ಕ್ಯಾನ್ ರೈಟ್ ಇಟ್ ಆಸ್ 400 ಬರಿಬೋದಾ. ಯಾಕಂದ್ರೆ 0.04 ಇದೆ ಹೌದಾ. 1 2 ಸೊ 3 4 400 ಆನ್ಸರ್ ನಿಯರೆಸ್ಟ್ ಯಾವುದಿದೆ. ಸೊ 416 ಶುಡ್ ಬಿ ದ ಆನ್ಸರ್ ಎ. 20th ವೆರಿ ಸಿಂಪಲ್. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಡಿಪೆಂಡ್ಸ್ ಅಪಾನ್ ನೋಡಿ -Q ಇದೆ, ಎರಡೂ ಕೂಡ ನಂಬರ್ ಆಫ್ ಮೋಲ್ ಸೇಮ್ ಇದೆ ಅಂದರೆ ಪ್ರೆಷರ್ ಅಂತೂ ಆಗೋದಿಲ್ಲ, ವಾಲ್ಯೂಮ್ ಆಗೋದಿಲ್ಲ, ಕೆಟಾಲಿಸ್ಟ್ ಅಂತೂ ಸಾಧ್ಯನೇ ಇಲ್ಲ. -Q ಇದೆ ಅಂತಂದ್ರೆ ಟೆಂಪರೇಚರ್ ಶುಡ್ ಬಿ ದ ಆನ್ಸರ್. ಸೊ ಆನ್ಸರ್ ಇಸ್ 3. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದೀಸ್ 20 ಕ್ವಶನ್. ಮುಂದಿನ ಒಂದು ವಿಡಿಯೋದಲ್ಲಿ ಸೊ ಅಯಾನಿಕ್ ಈಕ್ವಿಲಿಬ್ರಿಯಂ ಇಂದ ಇನ್ನೊಂದಷ್ಟು ಕ್ವಶನ್ಸ್ ಡಿಸ್ಕಸ್ ಮಾಡ್ತೀನಿ, ಪ್ಲಸ್ ಕೆಮಿಕಲ್ ಈಕ್ವಿಲಿಬ್ರಿಯಂ ಇಂದ ಒಂದಷ್ಟು ಕ್ವಶನ್ಸ್ ಡಿಸ್ಕಸ್ ಮಾಡೋಣಂತೆ. ಅದಾದಮೇಲೆ ಎಕ್ಸಾಂಪಲ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. So like the video, share the video and subscribe to the channel if you are not subscribed yet.